ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಐ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋ ಯಾವ್ದ್ರ ಬಗ್ಗೆ ಅಂದರೆ ಮಂಗಳವಾರ ಮಧ್ಯಾಹ್ನದ ವೋಟಿಂಗ್ ಟ್ರೆಂಡ್ ಬಗ್ಗೆ. ಯಾರು ಟಾಪ್ನಲ್ಲಿದ್ದಾರೆ, ಯಾರು ಬಾಟಮ್ ಟೂನಲ್ಲಿದ್ದಾರೆ ವೋಟಿಂಗ್ ಟ್ರೆಂಡಲ್ಲಿ ಅಂತ, ಮತ್ತು ಇಬ್ಬರು ಸ್ಪರ್ಧಿಗಳಿಗೆ ಸಿಕ್ಕಾಪಟ್ಟೆ ಮೋಸ ಆಗ್ತಿದೆ ವೋಟಿಂಗ್ನಲ್ಲಿ ಅಂತ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಬ್ಬರು ಸ್ಪರ್ಧಿಗಳಿದ್ದಾರೆ ವೋಟಿಂಗ್ ಟ್ರೆಂಡಲ್ಲಿ ಮೋಸ ಆಗ್ತಿರೋದು. ಫಸ್ಟ್ ಒನ್ನು ಮ್ಯೂಟೆಂಟ್ ರಘು ಅವರು ಮತ್ತು ಧನುಷ್ ಅವರು. ಮ್ಯೂಟೆಂಟ್ ರಘು ಮತ್ತು ಧನುಷ್ ಅವ್ರಿಗೆ ಯಾಕೆ ಮೋಸ ಆಗ್ತೈತೆ ಅಂತ ಹೇಳಿದೆ, ಸ್ಕಿಪ್ ಮಾಡಿದೆ, ಫುಲ್ ನೋಡಿ. ಮಂಗಳವಾರದ ಮಧ್ಯಾಹ್ನ ವೋಟಿಂಗ್ ಟ್ರೆಂಡ್ ಇಲ್ಲಿದೆ ನೋಡಿ. 10ನೇ ಸ್ಥಾನದಲ್ಲಿ ಧ್ರುವಂತ್ ಅವರಿದ್ದಾರೆ. ಧ್ರುವಂತ್ ಅವ್ರಿಗೆ 7.3% ವೋಟಿಂಗ್ ಬಂದಿದೆ ಅಂತ ಹೇಳ್ಬೋದು. ಸೀಕ್ರೆಟ್ ರೂಮಿಂದ ಆಚೆ ಬಂದು ಜಸ್ಟ್ ಒಂದಿನ ಆಗಿದೆ. ಇನ್ನು ಅವ್ರ ಕಾಂಟ್ರಿಬ್ಯೂಷನ್ ಜಾಸ್ತಿ ಆಗ್ಬೋದು ಅಂತ ಹೇಳ್ಬೋದು, ಫೈಟ್ ಜಾಸ್ತಿ ಆಗ್ಬೋದು, ಅಂದರೆ ವೋಟಿಂಗು ಜಾಸ್ತಿ ಆಗ್ಬೋದು. ಧ್ರುವಂತ್ ಅವರಿಗೆ 10th ಪ್ಲೇಸ್ನಲ್ಲಿ ಧ್ರುವಂತ್ ಅವ್ರು ಇರಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನು. ಇನ್ನು 9ನೇ ಸ್ಥಾನದ ಬಗ್ಗೆ ಮಾತಾಡೋದಾದರೆ ರಾಶಿಕ್ ಅವರಿದ್ದಾರೆ. ರಾಶಿಕ್ ಅವರಿಗೆ 7.5% ವೋಟ್ ಬಂದಿದೆ. ಧ್ರುವಂತ್ ಅವ್ರಿಗೆ ಮತ್ತು ರಾಶಿಕ್ ಅವರಿಗೆ ಜಸ್ಟ್ 0.2% ವೋಟಿಂಗ್ ಬಂದಿದೆ ಅಂತ ಹೇಳ್ಬೋದು. ಇನ್ನು 8ನೇ ಸ್ಥಾನದ ಬಗ್ಗೆ ಮಾತಾಡೋದಾದರೆ ಸೂರಜ್ ಅವರಿದ್ದಾರೆ. ಸೂರಜ್ ಅವರಿಗೆ 8.3% ವೋಟ್ ಬಂದಿದೆ. ಇನ್ನು ಸೂರಜ್ ಮತ್ತು ರಾಶಿಕ್ ಅವ್ರ ಬಗ್ಗೆ ವೋಟ್ ಡಿಫ್ರೆನ್ಸ್ ನೋಡೋದಾದರೆ 0.8% ವೋಟಿಂಗ್ ಡಿಫ್ರೆನ್ಸು. ಇನ್ನು 7ನೇ ಸ್ಥಾನದಲ್ಲಿ ಬರೋದಾದರೆ 7ನೇ ಸ್ಥಾನದಲ್ಲಿ ಸಿಕ್ಕಾಪಟ್ಟೆ ಶಾಕಿಂಗ್ ಏನಂದರೆ ಮ್ಯೂಟೆಂಟ್ ರಘು ಅವರಿದ್ದಾರೆ. ಮ್ಯೂಟೆಂಟ್ ರಘು ಅವರು 7ನೇ ಸ್ಥಾನದಲ್ಲಿ ಗೊತ್ತಿಲ್ಲ ಯಾಕೆ ಬಂದಿದ್ದಾರೆ ಅಂತ, ವೋಟಿಂಗ್ ಕಮ್ಮಿ ಬೀಳ್ತೈತೆ. ಇನ್ನು ರಘು ಅವ್ರಿಗೆ ವೋಟಿಂಗ್ ಪರ್ಸೆಂಟ್ ನೋಡೋದಾದರೆ 9.1% ವೋಟಿಂಗ್ ಬರ್ತೈತೆ. ಇನ್ನು ರಘು ಮತ್ತು ಸೂರಜ್ ಅವರು ವೋಟಿಂಗ್ ಡಿಫ್ರೆನ್ಸ್ ಎಷ್ಟು ಅಂದರೆ 0.8% ಅಷ್ಟು ಡಿಫ್ರೆನ್ಸ್, ಅಂದರೆ ಜಾಸ್ತಿ ಇದೆ. 0.8% ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಡಿಫ್ರೆನ್ಸ್ ರಘು ಅವ್ರ ಮತ್ತು ಸೂರಜ್ ಅವ್ರ ಬಗ್ಗೆ. 4ನೇ ಸ್ಥಾನ ನೋಡೋದಾದರೆ ಸ್ಪಂದನ ಸೋಮಣ್ಣ ಅವ್ರಿಗೆ 9.4% ವೋಟ್ ಬರ್ತೈತೆ. ರಘು ಅವ್ರಿಗೆ ಮತ್ತು ಸ್ಪಂದನ ಅವ್ರಿಗೆ 0.3% ಡಿಫ್ರೆನ್ಸು. ಯಾಕೆ ಸ್ಪಂದನ ಅವ್ರಿಗೆ ವೋಟ್ ಬರ್ತೈತೋ ಗೊತ್ತಿಲ್ಲ. ಯಾಕಂದರೆ ರಘು ಅವರು ಕಾಂಟ್ರಿಬ್ಯೂಷನ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡೋರೆ. ಫ್ರೆಂಡ್ಶಿಪ್ನಲ್ಲಾಗಿರಲಿ, ಗಿಲ್ಲಿ ಜೊತೆ ಕಾಮಿಡಿ ಆಗಿರಲಿ, ಟಾಸ್ಕ್ ಬಂದರೆ ಟಾಸ್ಕ್ನಲ್ಲಾಗಿರಲಿ, ರಘು ಅವ್ರ ಕಾಂಟ್ರಿಬ್ಯೂಷನ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸ್ಪಂದನ ಅವ್ರು ಕಂಪೇರ್ ಮಾಡಿದ್ರೆ. ಆದರೆ ವೋಟಿಂಗ್ ರಿಸಲ್ಟ್ನಲ್ಲಿ ಸ್ಪಂದನ ಅವ್ರು ಮೇಲಿದ್ದಾರೆ, ರಘು ಅವ್ರು ಕೆಳಗಡೆ ಇದ್ದಾರೆ. ಜನಗಳ ಡಿಸಿಷನ್ ಏನಂತ ಗೊತ್ತಿಲ್ಲ, ಮುಂದೆ ನೋಡೋಣ. ಇನ್ನೂ ಚೇಂಜಸ್ ಆಗ್ಬೋದು, ಇನ್ನು ವಾರದಲ್ಲಿ ಇನ್ನೂ 4-5 ದಿವಸ ಇದೆ, ನೋಡೋಣ ಬನ್ನಿ. ಇನ್ನು 5ನೇ ಸ್ಥಾನ ನೋಡೋದಾದರೆ ಧನುಷ್ ಅವರಿದ್ದಾರೆ. ಧನುಷ್ ಅವ್ರಿಗೆ 9.9% ವೋಟ್ ಬಂದಿದೆ. ಧನುಷ್ ಮತ್ತು ಸ್ಪಂದನ ಅವರಿಗೆ 0.5% ಡಿಫ್ರೆನ್ಸ್ ಇದೆ ವೋಟಿಂಗ್ನಲ್ಲಿ. ಇದರಲ್ಲೂ ಅಷ್ಟೇ ಧನುಷ್ ಅವರು 4th ಪ್ಲೇಸ್ನಲ್ಲಿ ಇದ್ದವರು 5th ಪ್ಲೇಸಿಗೆ ಬಂದವ್ರೆ. ಅಂದರೆ ಅವ್ರ ಕಾಂಟ್ರಿಬ್ಯೂಷನ್ನು ಕಮ್ಮಿ ಆಗ್ತೈತೆ ಅಂತ ಹೇಳ್ಬೋದು. ಫಸ್ಟ್ ಆದರೆ ಧನುಷ್ ಅವರು ಬರೀ ಟಾಸ್ಕ್ ಮಾಡ್ತಾಯಿದ್ರು, ಇನ್ನೂ ಎಕ್ಸ್ಟ್ರಾ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ಆದರೆ ಕಾಂಟ್ರಿಬ್ಯೂಷನ್ನು ಟಾಸ್ಕ್ನಲ್ಲೂ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ನೋಡೋಣ ಏನಾಗುತ್ತೆ ಅಂತ. ಇನ್ನು 4ನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ ಅವರಿದ್ದಾರೆ. ಅಶ್ವಿನಿ ಗೌಡ ಅವರಿಗೆ 10.2% ವೋಟಿಂಗ್ ಬಂದಿದೆ. ಅಶ್ವಿನಿ ಮತ್ತು ಧನುಷ್ ಅವರಿಗೆ ಜಸ್ಟ್ 0.3%, ಕಮ್ಮಿ ಡಿಫ್ರೆನ್ಸ್ ಅಂತ ಹೇಳ್ಬೋದು. 0.3% ಡಿಫ್ರೆನ್ಸ್ ಇದೆ. 3ನೇ ಸ್ಥಾನದಲ್ಲಿ ಮಾಳು ನಿಪ್ಪನ್ನಾಳು ಅವರಿದ್ದಾರೆ. ಅವ್ರಿಗೆ 10.6% ವೋಟಿಂಗ್, ಅಂದರೆ 10.6% ವೋಟಿಂಗ್ ಬಂದಿದೆ. ಹೆಂಗ್ ವೋಟಿಂಗ್ ಬಂದಿದೆ ಗೊತ್ತಿಲ್ಲ, ಅಂದರೆ ಉತ್ತರ ಕರ್ನಾಟಕ ಜಿಲ್ಲೆಯಿಂದ ಸಿಕ್ಕಾಪಟ್ಟೆ ವೋಟಿಂಗ್ ಬರ್ತಾಯಿದೆ ಅಂತ ಹೇಳ್ಬೋದು. ಅವ್ರ ಕಾಂಟ್ರಿಬ್ಯೂಷನ್ 0 ಆಗಿರಲಿ, ಆದರೆ 3rd ಪ್ಲೇಸಿಗೆ ವೋಟ್ ಮಾಡೋದು ಹಿಂಗೆ. ಮಾಳು ಮತ್ತು ಅಶ್ವಿನಿ ಅವ್ರಿಗೆ ಜಸ್ಟ್ 0.4% ವೋಟಿಂಗ್ ಡಿಫ್ರೆನ್ಸು. ಗೊತ್ತಿಲ್ಲ ಹೆಂಗೆ ಏನು ಕತೆ ಅಂತ. ನೆಕ್ಸ್ಟ್ ಇನ್ನು 2ನೇ ಸ್ಥಾನದಲ್ಲಿ ರಕ್ಷಿತ್ ಅವರಿದ್ದಾರೆ. ರಕ್ಷಿತ್ ಅವರಿಗೆ 12% ವೋಟಿಂಗ್. ರಕ್ಷಿತ್ ಅವರಿಗೆ 12% ವೋಟಿಂಗ್ ಬಂದಿದೆ. ಮಾಳು ಮತ್ತು ರಕ್ಷಿತ್ ಅವರಿಗೆ ಜಸ್ಟ್ 0.4% ವೋಟಿಂಗ್ ಡಿಫ್ರೆನ್ಸು. ಟಾಪ್ 1ನಲ್ಲಿ ನಮ್ಮ ಗಿಲ್ಲಿ ಇದ್ದಾರೆ. ಗಿಲ್ಲಿ ಅವರಿಗೆ 15.7% ವೋಟಿಂಗ್ ಬಂದಿದೆ. ಜಸ್ಟ್ ಫಸ್ಟ್ ಡೇಯಲ್ಲಿ 15.7% ವೋಟಿಂಗು. ಗಿಲ್ಲಿ ಮತ್ತು ರಕ್ಷಿತ್ ಅವರಿಗೆ 3.7% ವೋಟಿಂಗ್ ಡಿಫ್ರೆನ್ಸ್ ಬಂದಿದೆ. ನಮ್ಮ ಗಿಲ್ಲಿ ಮತ್ತು ರಕ್ಷಿತನೇ ರನ್ನರ್ ಅಪ್ ಅಂತ ಹೇಳ್ಬೋದು.